ನವೀನ್ ಚಂದ್ರ ಅಂತ ಬ್ಯಾಂಗ್ಳೂರಿಂದ ಮಾತಾಡ್ತಿದ್ದೀನಿ. ನನ್ 43 ಇಯರ್ಸ್. ನನ್ಗೆ ನನ್ನ ಫ್ರೆಂಡ್ ಅಮೃತ ಸತೀಶ್ ಅನ್ನೋರು ಈ ಸಂಯಮ ಬಗ್ಗೆ ಹೇಳಿದ್ರು. ಆಕ್ಚುಲಿ ನಾನು ತುಂಬಾ ತಿನ್ಪೋತಿ. ನನ್ಗೆ ಒಂದಿನ ರೈಸ್ ತಿಂದಿಲ್ಲ ಅಂದ್ರೆ ನನಗ ನೆಕ್ಸ್ಟ್ ದಿನ ಇನ್ನ ಜಾಸ್ತಿ ತಿಂತೀನಿ ಕ್ವಾಂಟಿಟಿ. ಆಮೇಲೆ ಸ್ವಲ್ಪ ಬೇಜಾರಾಗ್ಲಿ ನನ್ ಕಣ್ಮುಂದೆ ಕಾಣಿಸೋ ಏನನ್ನು ನಾನು ಬಿಡಲ್ಲ, ಎಲ್ಲಾ ತಿಂತೀನಿ. ಕಂಟ್ರೋಲ್ ಮಾಡಲ್ಲ, ನಾನು ತಿನ್ನೋದು ಜಾಸ್ತಿ. ಹಂಗಾಗಿ ನನ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಈ ನಡುವೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗಿತ್ತು. ಒಂದು 3-4 ಮಂತ್ಸ್ ಇಂದ ತುಂಬಾ ಹೆಲ್ತ್ ಡಾಕ್ಟರ್ಸ್ ಹಾಸ್ಪಿಟಲ್ ಅಂತ ಓಡಾಡ್ತಾನೆ ಇದ್ದೆ. ತುಂಬಾ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ಕೊಂಡ್ರು ಏನು ನನ್ನ ಕೈಯಲ್ಲಿ ಕಾನ್ಫಿಡೆನ್ಸ್ ಲೆವೆಲೇ ಇರ್ಲಿಲ್ಲ. ಎಲ್ಲ ಬ್ರೇಕ್ ಮಾಡ್ತಿದ್ದೆ. ಅಂತದ್ದು ಇದು ಮಾಡ್ತೀನ ಇಲ್ವಾ ಗೊತ್ತಿಲ್ಲ. ಮಾಡಕ್ ಆಸೆ ಇದ್ರು ನನ್ಗೆ ಮಾಡೋ ಕಾನ್ಫಿಡೆನ್ಸ್ ಇರ್ಲಿಲ್ಲ. ನನ್ ಮೇಲೆ ನನ್ಗೆ ನಂಬಿಕೆ ಇರ್ಲಿಲ್ಲ. ನೋಡೋಣ, ಅವಳು ಹೇಳಿದ್ಲು ತುಂಬಾ ವೀಕ್ ಆಗಿದ್ದೀನಿ ಇವಾಗ. ವೀಕ್ನೆಸ್ ಇತ್ತು ನನ್ಗೆ. ಡಾಕ್ಟರ್ ಎಲ್ಲ ಹೇಳಿದ್ರು ತುಂಬಾ ರೆಸ್ಟ್ ಮಾಡ್ಬೇಕು, ಹೆಲ್ತ್ ಕಡೆ ಗಮನ ಕೊಡ್ಬೇಕು ಅಂತ. ಅದು ನನ್ನ ಫ್ರೆಂಡ್ ಹೇಳಿದ್ಲು, ಈ ತರ ಒಂದಿದೆ, ನಿನ್ ಕೈಲಿ ಆದ್ರೆ ಮಾಡು, ಇಲ್ಲ ಅಂದ್ರೆ ಮಾಡ್ಬೇಡ, ನಿನ್ ಕೈಲಿ ಟ್ರೈ ಮಾಡು ಅಂತ ಹೇಳಿದ್ಲು. ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಡೇ ಮಾಡಿದೆ. ಸೆಕೆಂಡ್ ಡೇನು ಮಾಡಿದೆ, ಏನು ಅನ್ಸ್ಲಿಲ್ಲ, ಹಸಿವೆ ಆಗ್ಲಿಲ್ಲ ನನ್ಗೆ. ಆಮೇಲೆ 3ನೇ ದಿವಸ 2 ಡೇಸ್ ತಿನ್ನಕ್ ಹೇಳಿದ್ರಲ್ಲ, ಅವಾಗ ಚೆನ್ನಾಗಿ ತಿಂದೆ. ಅವಾಗ್ಲೂ ತಿಂದೆ ಚೆನ್ನಾಗಿ. ಅವಾಗ್ಲೂ ಖುಷಿಯಾಗೇ ಇತ್ತು. ಆಮೇಲೆ ನನ್ಗೆ ಇನ್ನೊಂದು ಪ್ರಾಬ್ಲಮ್ ಇತ್ತೇನಂದ್ರೆ, ಟೈಮ್ ಸ್ಕಿಪ್ ಆದ್ರೂನು ಇವಾಗ 9 o'clock ಬ್ರೇಕ್ಫಾಸ್ಟ್ ಅಂದ್ರೆ ಒಂದು 10-10:30 ತಿಂದೆ ಅಂದ್ರೆ ನನ್ಗೆ ಹೆಡೇಕ್ ಬರ್ತಿತ್ತು ತುಂಬಾ, ಅನ್ಬೇರೇಬಲ್. ಆಮೇಲೆ ಟೈಮ್ ಸರಿಯಾಗಿ ಇವಾಗ ಚಪಾತಿ ಅದೆಲ್ಲ ತಿಂದ್ರು ನನ್ ಡೈಜೆಷನ್ ಪ್ರಾಬ್ಲಮ್ ಆಗ್ತಿತ್ತು. ಆ ತರ ಎಲ್ಲ ಏನು ಇಲ್ಲ. 2 ದಿವಸ ಲಿಕ್ವಿಡ್ ಫಾಸ್ಟಿಂಗ್ ಅಲ್ಲಿದ್ದೆ. ಆಮೇಲೆ 2 ಡೇಸ್ ಚೆನ್ನಾಗಿ ತಿಂದ್ರು. ಜಾಸ್ತಿ ತಿಂದ್ರುನು ತಲೆನೋವು ಬರೋದು, ಕಡಿಮೆ ತಿಂದ್ರು ತಲೆನೋವು ಬರೋದು, ಟೈಮ್ ಸರಿಯಾಗಿ ತಿಂದಿಲ್ಲ ಅಂದ್ರೂ ತಲೆನೋವು ಬರೋದು, ಈ ತರ ಎಲ್ಲ ಆಗೋದು. ಅಂಥದ್ದು 2 ಡೇಸ್ ಲಿಕ್ವಿಡ್ ಫಾಸ್ಟಿಂಗ್ ಅಲ್ಲಿ ಇದ್ದಾಗ್ಲೂ ನಂಗೆ ಒಂದ್ ಸತಿಗೂ ತಲೆನೋವು ಬರ್ಲಿಲ್ಲ. ಆಮೇಲೆ 2 ದಿವಸ ಆದ್ಮೇಲೆ ನೋಡೋಣ ಅಂದ್ಬಿಟ್ಟು 2 ಡೇಸ್ ತಿನ್ನಲ್ಲ, ಚೆನ್ನಾಗೇ ತಿಂದೆ. ಅವಾಗ್ಲೂ ಏನು ಸ್ಟಮಕ್ಕು ಬ್ಲೋಟಿಂಗ್ ಆಗ್ಲಿ, ಡೈಜೆಷನ್ ಪ್ರಾಬ್ಲಮ್ ಆಗ್ಲಿ, ತಲೆನೋವಾಗ್ಲಿ ಏನೂ ಬರ್ಲಿಲ್ಲ. ಆಮೇಲೆ ಸರಿ, ಇನ್ 7 ಡೇಸ್ ಅಲ್ವಾ, 7 ಡೇಸ್ ನಾನು ನಿಜವಾಗ್ಲೂ ಮಾಡ್ತೀನೋ ಇಲ್ಲೋ ಅಂತ ಗೊತ್ತಿರ್ಲಿಲ್ಲ. ಮಾಡಲ್ಲ ಅನ್ಕೊಂಡೇ ಇದ್ದೆ, ಆದ್ರೆ ಮಾಡಿದೆ. ಎನರ್ಜೈಸೇಷನ್ ಇಂದ ನನ್ಗೆ ಟಯರ್ಡ್ನೆಸ್ ಅನ್ನೋದು ಏನೂ ಆಗ್ತಿರ್ಲಿಲ್ಲ. ನನ್ ಮೇಲೆ ನನ್ಗೆ ತುಂಬಾ ಆಶ್ಚರ್ಯ ಆಗ್ತಿತ್ತು. ಆಮೇಲೆ ಎಲ್ಲಾರು ಹೇಳಕ್ ಸ್ಟಾರ್ಟ್ ಮಾಡಿದ್ರು, ತುಂಬಾ ಸ್ಕಿನ್ ಅಲ್ಲೆಲ್ಲ ಗ್ಲೋ ಬಂದಿದೆ, ಶೇಪ್ ಬಂದಿದೆ, ಬಾಡಿ ಸಣ್ಣ ಆಗಿದ್ದೀರಾ ಅಂತ ಹೇಳ್ತಾ ಇದ್ರು. ನನ್ಗೂ ನನ್ ಬಾಡಿ ತುಂಬಾ ಲೈಟ್ ಫೀಲ್ ಆಗ್ತಿತ್ತು. ಆಮೇಲೆ ಒಂದ್ ಫಂಕ್ಷನ್ಗೆ ಹೋದೆ, ಅಲ್ಲಿ ನನ್ ಸ್ಯಾರಿ ಉಟ್ಕೊಂಡಾಗ ತುಂಬಾನೇ ಚೇಂಜಸ್ ಅನ್ಸ್ತು. ಆಮೇಲೆ ಅಲ್ಲೂ ಫಂಕ್ಷನ್ ಅಲ್ಲೂ ಎಲ್ಲರೂ ತುಂಬಾ ಹೊಗಳಿದ್ರು, ತುಂಬಾ ಚೆನ್ನಾಗಿದ್ಯಾ, ಏನ್ ಮಾಡ್ತಾ ಇದ್ಯಾ ಅಂತೆಲ್ಲ ಕೇಳಿದ್ರು. ಆಮೇಲೆ 7 ಡೇಸು ಈಸಿಯಾಗಿ ಆಗೋಯ್ತು. ಆಮೇಲೆ 2 ಡೇಸು ತಿರ್ಗಾ ಚೆನ್ನಾಗಿ ತಿಂದೆ. ನಾನು ಅನ್ಕೊಂಡೆ ಇವಾಗ ತಿಂದ್ರೆ ಗ್ಯಾರಂಟಿ ನಂಗೆ ತಲೆನೋವು ಬರುತ್ತೆ. ಜಾಸ್ತಿ ಅಂದ್ರೆ ಎಷ್ಟು ತಿಂದ್ರು ನನ್ಗೆ ಇನ್ನ ತಿನ್ಬೇಕಂತಾನೆ ಅನಿಸ್ತಿತ್ತು 7 ಡೇಸುನು. 7 ಡೇಸ್ ಆದ್ಮೇಲೆ 2 ಡೇಸು ಅವಾಗ ತಿಂದಾಗ್ಲೂ ನನ್ಗೇನು ಇಂಡೈಜೆಷನ್ ಆಗ್ಲಿ ತಲೆನೋವಾಗ್ಲಿ ಒಂದ್ ಸತಿಗೂ ಬರ್ಲಿಲ್ಲ. ಈ ಟೋಟಲಿ 24 ಡೇಸ್ ಅಲ್ಲಿ ನನ್ಗೆ ಒಂದಿನಕ್ಕೂ ತಲೆನೋವು ಬರ್ಲಿಲ್ಲ. ಅದೇ ದೊಡ್ಡ ಆಶ್ಚರ್ಯ ನನ್ಗೆ. ಆಮೇಲೆ ನನ್ಗೆ ಹೆಲ್ದಿ ಫೀಲಿಂಗ್ ಅನಿಸ್ತಾ ಇದೆ. ನನ್ಗೆ ಮುಂಚೆ ಎಲ್ಲ ತುಂಬಾ ಅನ್ಹೆಲ್ದಿ ಫೀಲಿಂಗ್ ಇತ್ತು. ಒಳಗಡೆ ಏನೋ ನನ್ಗೆ ಕಾಯಿಲೆ ಇದೆ, ನನ್ಗೇನೋ ಆಗಿದೆ ಅನ್ನೋ ಫೀಲಿಂಗ್ ಇತ್ತು ಜಾಸ್ತಿ. ಇವಾಗ ಆ ಫೀಲಿಂಗೇ ಇಲ್ಲ ನನ್ಗೆ. ಆಕ್ಚುಲಿ ತುಂಬಾ ಹೆಲ್ದಿ ಆಗಿದ್ದೀನಿ. ಇನ್ನ ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ, ಇದ್ರೂ ನನ್ಗೆ ಆ ಫೀಲಿಂಗ್ ಅನ್ನೋದಿಲ್ಲ. ನನ್ಗೆ ಹೆಲ್ದಿ ಆಗಿದ್ದೀನಿ, ನನ್ಗೆ ಎಲ್ಲಾ ಕಾಯಿಲೆ ಒಟ್ಟೋಗ್ಬಿಟ್ಟಿದೆ ಅನ್ನೋ ಫೀಲಿಂಗ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿದ್ದೀನಿ. ನನ್ನ ಫ್ರೆಂಡ್ ಇದು ಹೇಳಿದ್ ಅಮೃತ್. ಆಮೇಲೆ 11 ಡೇಸು ಇವಾಗ ಚೆನ್ನಾಗೇ ಮಾಡ್ಕೊಂಡು ಬಂದಿದ್ದೀನಿ. ಸೆಕೆಂಡ್ ಲೆವೆಲ್ಲು ಮಾಡ್ಬೇಕಂತ ನಂಗೆ ತುಂಬಾ ಆಸೆ ಇದೆ. ಇದೆಲ್ಲ ಸಾಧ್ಯ ಆಗಿದ್ದು ನನ್ನ ಫ್ರೆಂಡಿಂದ, ಆಮೇಲೆ ಗುರುಗಳಿಂದ. ತುಂಬಾನೇ ಖುಷಿ ಆಗತ್ತೆ ಎಲ್ಲ ಹೇಳಕ್ಕೆ. ಆಮೇಲೆ ಹೇರ್ ಫಾಲ್ ಸ್ಟಾಪ್ ಆಗಿದೆ ನನ್ಗೆ. ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು. 7 ಡೇಸ್ ಆಗೋವರೆಗೂ ಆಯ್ತು ಹೇರ್ ಫಾಲು. ಆಮೇಲೆ 11 ಡೇಸ್, ಇವಾಗ ನಾನು 2-3 ಡೇಸ್ ಇಂದ ಅಬ್ಸರ್ವ್ ಮಾಡಿದೆ, ಹೇರ್ ಫಾಲ್ ಒಂದ್ ಸ್ವಲ್ಪನೂ ಇಲ್ಲ. ಒಂದ್ ಸುಮ್ನೆ ಎಲ್ಲೋ ಹುಡುಕಿದ್ರೆ 1-2 ಕೂದಲು ಸಿಗತ್ತೆ ಅಷ್ಟೇ, ಬಿಟ್ರೆ ಹೇರ್ ಫಾಲ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ತುಂಬಾ ಖುಷಿ ಆಗ್ತಿದೆ ನನ್ಗೆ. ಇದನ್ನ ತುಂಬಾ ಜನಕ್ಕೆ ಹೇಳಿದೀನಿ ನಾನು.
ಅವರು ಎಲ್ಲ ಆಶ್ಚರ್ಯ ಬೀಳ್ತಾ ಇದಾರೆ. ನೀನು ಉಪವಾಸ ಇದೆಯಾ ಅಂದ್ರೆ ನಿಜ ನಂಬಕ್ ಆಗ್ತಾ ಇಲ್ಲ, ಹೆಂಗಿದ್ಯಾ ನೀನು ಅಂತಾನೆ ಆಶ್ಚರ್ಯ ಅಂತ. ಆಮೇಲೆ ನನ್ನನ್ನ ನೋಡಿ ತುಂಬಾ ಖುಷಿ ಬೀಳ್ತಿದ್ದಾರೆ ಎಲ್ಲರೂ. ನಿನ್ ಹೆಲ್ತ್ ಸರೋಗ್ಬೇಕು ಫಸ್ಟ್ ಅಂತ ಹೇಳಿ, ಇದರಿಂದ ನಿನ್ ಹೆಲ್ತ್ ಚೆನ್ನಾಗಾಗಿದೆ ಅನ್ನೋದೇ ಒಂದ್ ದೊಡ್ಡ ಖುಷಿ ಅಂತ ಹೇಳ್ತಿದ್ದಾರೆ. ಮಾಡು ಮಾಡು ಅಂತಾನೆ ಎಲ್ಲಾ ಹೇಳಿದ್ರೆ ಹೊರ್ತು ಹೆಲ್ತ್ಗೋಸ್ಕರ ಮಾಡ್ತಾ ಇದ್ಯಾ ಮಾಡು ಅಂತ ಎಲ್ಲಾ ಹೇಳಿದ್ರೆ ಹೊರ್ತು ನಿನ್ ಕೈಲಿ ಆಗಲ್ಲ ಮಾಡ್ಬೇಡ ಅಂತ ಯಾರು ಹೇಳಿಲ್ಲ. ಮುಂಚೆ ಎಲ್ಲ ಒಂದೆರಡು ಹುಷಾರಿಲ್ದೆ ಇರೋವಾಗ ಉಪವಾಸ ಇದೀನಿ ನಂಗೆ ತಿನ್ನಕ್ ಆಗ್ತಾ ಇಲ್ಲ ಅಂದ್ರೆ ತಿನ್ನು, ಟೈಮ್ ಸರಿಯಾಗಿ ತಿನ್ನು, ಆ ತರ ಇರಬಾರ್ದು, ಚೆನ್ನಾಗ್ ತಿನ್ಬೇಕಮ್ಮ, ಕೇರ್ ತಗೋಬೇಕು ಆ ತರ ಹೇಳೋರು. ಇವಾಗ ನಾನು ಇಷ್ಟು 24 days ಲಿಕ್ವಿಡ್ ಫಾಸ್ಟಿಂಗ್ ಅಲ್ಲಿ ಇದೀನಿ ಅಂತಂದ್ರೆ ಮಾಡು, ಒಳ್ಳೇದಾಗ್ಲಿ, ಹೆಂಗೋ ಮಾಡ್ತಾ ಇದೆಯಲ್ಲ ಮಾಡು ಅಂತಾನೆ ಹೇಳ್ತಿದಾರೆ ಹೊರ್ತು ಯಾರೂನು ಮಾಡ್ಬೇಡ ಅಂತ ಹೇಳ್ತಿರ್ಲಿಲ್ಲ. ಮುಂದೆ ಆದ್ರೆ ಮಾಡ್ಬೇಡ, ಉಪವಾಸ ಎಲ್ಲ ಮಾಡ್ಬೇಡ, ಶಕ್ತಿ ಇರಲ್ಲ ಮೈಯಲ್ಲಿ ಅಂತ ಎಲ್ಲ ಹೇಳೋರು. ಇವಾಗ ಯಾರು ಆತರ ಹೇಳ್ತಿಲ್ಲ. ನನ್ನ ನೋಡಿ ಎಲ್ಲ ಖುಷಿ ಬೀಳ್ತಿದ್ದಾರೆ. ಅದೊಂದು ಖುಷಿ ಆಗತ್ತೆ ತುಂಬಾ. ತುಂಬಾ ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಈಸಿ ಆಗಿ ಕುಡಿತಿದ್ರಾ ಇದನ್ನ? ನೀವು ಫುಡ್ಡಿ ಅಂತ ಹೇಳಿದ್ರಲ್ವಾ, ಈಸಿ ಆಗ್ತಿತ್ತಾ? ಯಾರು ಬೇಕಿದ್ರು ಮಾಡ್ಬೋದಾ? ಯಾರ್ ಬೇಕಾದ್ರೂ ಮಾಡ್ಬೋದು. ನನ್ಗೆ ನನ್ ಮೇಲೆ ಆಶ್ಚರ್ಯ ಮೇಡಮ್, ಇವಾಗ ತುಂಬಾನೇನೆ ನಾನ್ ಮಾಡಿದೀನಿ ಅನ್ನೋದೇ ನನ್ಗೆ ಆಶ್ಚರ್ಯ. ಅದೇ ಒಂದ್ ಮಿರಾಕಲ್. ಎಲ್ಲಾರು ಪ್ರತಿಯೊಬ್ರು ಮಾಡ್ಬೇಕು, ಇದಕ್ಕೆ ಏಜ್ ಲಿಮಿಟ್ ಅನ್ನೋದು ಇಲ್ಲ, ಯಾರ್ ಬೇಕಾದ್ರೂ ಮಾಡ್ಬೋದು. ನಮ್ಮ ಅಮ್ಮನೂ ಆಕ್ಚುಲಿ ಅವ್ರಿಗೆ ನರ್ವ್ಸ್ ಪ್ರಾಬ್ಲಮ್ ಇದೆ. ಅವ್ರಿಗೆ ತುಂಬಾ ರೇರ್ ಡಿಸೀಸ್ ಒಂದ್ ಬಂದಿದೆ, ನ್ಯೂರಲಾಜಿಕಲ್ ಡಿಸಾರ್ಡರು, PSP ಅಂತ, ಸುಪ್ರಾ ನ್ಯೂಕ್ಲಿಯರ್ ಪ್ಯಾಲ್ಸಿ ಅಂತ. ಅವರು ತುಂಬಾ ಆಕ್ಟಿವ್ ಆಗಿ ಇದ್ದವ್ರು. ಆಕ್ಚುಲಿ ನನ್ನನ್ನು ನೋಡಿ ನಮ್ಮಮ್ಮ ಮಾಡ್ಬೇಕು ಅಂತಿದ್ದಾರೆ. ಇವಾಗ ನಾನ್ ಹೇಳ್ದೆ ನಾನ್ ಫಸ್ಟ್ ಮಾಡ್ತೀನಿ, ನಂದಾಗ್ಲಿ ಆಮೇಲೆ ನೀನ್ ಮಾಡಮ್ಮ ಅಂತ ಹೇಳಿದೀನಿ. ಅವ್ರು ನೆಕ್ಸ್ಟ್ ಫಸ್ಟ್ ಲೆವೆಲ್ ಮಾಡ್ಬೇಕಂತಿದ್ದಾರೆ ಮ್ಯಾಮ್. ಮಾನಸಿಕವಾಗಿ ಏನಾರ ಚೇಂಜಸ್ ಬಂತಾ? ತುಂಬಾ ಒಂಥರ ಶಾಂತ ಇದೆ ಮನ್ಸು, ಕೋಪ ಬರಲ್ಲ. ಆಮೇಲೆ ಇದಕ್ ಮುಂಚೆ ಇನ್ನೊಂದು ನನ್ನ ಬಿಹೇವಿಯರ್ ಚೇಂಜ್ ಆಗಿರೋದು ನಾನು ಹೇಳ್ಬೇಕಂದ್ರೆ, ಖುಷಿಯಾಗಿ ನಾನು ತುಂಬಾ ಲೇಜಿ ಆಗ್ಬಿಟ್ಟಿದೆ. ತುಂಬಾ ಆಕ್ಟಿವ್ ಆಗಿದ್ದವಳು ಮುಂಚೆ, ಈ ನಡುವೆ ತುಂಬಾ ಲೇಜಿ ಆಗ್ಬಿಟ್ಟಿದ್ದೆ. ಏನ್ ಕೆಲ್ಸಾನು ಪೋಸ್ಟ್ಪೋನ್ ಮಾಡ್ಕೊಂತಿದ್ದೆ. ಆಮೇಲೆ ಏನು ಟೈಮಿಗೆ ಸರಿಯಾಗಿ ಮಾಡ್ತಿರ್ಲಿಲ್ಲ. ನನ್ ಮೇಲೆ ನನಗೆ ಬೇಜಾರಾಗೋದು, ನಾನು ಈ ತರ ಇರ್ಲಿಲ್ವಲ್ಲ, ಇವಾಗ ಯಾಕೆ ಹಿಂಗ ಆಗ್ಬಿಟ್ಟಿದೀನಿ, ಮಾಡ್ಕೋಬೇಕು ಅಂತ. ಆಮೇಲೆ ಸಾಯಂಕಾಲ ಆದ್ರೂ ಸ್ನಾನ ಅನ್ನೋದು ಮಾಡ್ತಿರ್ಲಿಲ್ಲ. ಸಾಯಂಕಾಲ 6 ಗಂಟೆ 7 ಗಂಟೆ ಸ್ನಾನ ಮಾಡಿ ದೇವ್ರ ದೀಪ ಹಚ್ತಿದ್ದೆ. ಏನ್ರ ಮೇಲೂ ಇಂಟ್ರೆಸ್ಟ್ ಇರ್ಲಿಲ್ಲ. ಇವಾಗ ಏನಾಗಿದೆ ಅಂದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 7 days ವರ್ಗೂ ಹಂಗೆ ಇದ್ದೆ ಅನ್ಕೊಳ್ಳಿ. 7 days ಆಗಿ 11 days ಸ್ಟಾರ್ಟ್ ಆಯ್ತಲ್ಲ, ಅವಾಗ್ಲಿಂದ ನನಗ್ ನಾನೇ ಕಾನ್ಫಿಡೆನ್ಸ್ ತಗೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿ 6:30ಗೆ ರೆಡಿಯಾಗಿ ದೇವ್ರ ಪೂಜೆ ಮಾಡ್ತೀನಿ. ನಮ್ಮ ಮನೆಯವರಂತೂ ಅಷ್ಟು ಖುಷಿಯಾಗಿದ್ದಾರೆ. ಇವಾಗ ಮನೆಯಲ್ಲಿ ಈ ತರ ಇದ್ರೆ ನಮ್ಗೆ ಎಷ್ಟು ಎನರ್ಜಿ ಬರುತ್ತೆ, ಖುಷಿ ಆಗತ್ತೆ ಅಂತ ಅವರು ತರ ಖುಷಿಯಾಗಿದ್ದಾರೆ. ನಾನ್ ಆಕ್ಟಿವ್ ಆಗಿರೋದಕ್ಕೆ ಮನೇಲಿ ಎಲ್ಲಾರು ಖುಷಿಯಾಗಿದ್ದಾರೆ. ಇಂಚಸ್ ಲಾಸ್ ಆಯ್ತಾ? ಆಗಿದೆ ಮೇಡಮ್, ಆಗಿದೆ ಎಲ್ಲ ಫುಲ್. ಇದೆಲ್ಲ ಕತ್ತೆಲ್ಲ ಸಣ್ಣ ಆಗಿದೆ, ಮುಖ ಸಣ್ಣ ಆಗಿದೆ, ಸೊಂಟನು ಸಣ್ಣ ಆಗಿದೆ. ಕುಡಿಬೇಕಾದ್ರೆ ನಿಮ್ಗೆ ಕಷ್ಟ ಅನ್ಸ್ತಿರ್ಲಿಲ್ಲ? ಕ್ರೇವಿಂಗ್ಸ್ ಬರ್ತಿರ್ಲಿಲ್ವಾ? ತಿನ್ಬೇಕು ಅಂತ ಅನಿಸ್ತಿರ್ಲಿಲ್ವಾ? ಸ್ವಲ್ಪ ಬರ್ತಿತ್ತು. ಅವಾಗ ಸಾಂಬಾರ್ ಒಂಚೂರು ತಗೊಂತಿದ್ದೆ ಲಿಕ್ವಿಡ್ ಆಗಿ. ಚೆನ್ನಾಗಿ ಮಾಡಿದೀನಿ. ಎಲ್ಲರೂ ಮಾಡ್ಬೋದಾ? ಎಲ್ಲರೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಥ್ಯಾಂಕ್ ಯು ಮಾ.